ಪಾರ್ವತೀಪುರ ಎನ್ನುವ ಗ್ರಾಮದಲ್ಲಿ ಸುಬ್ಬಯ್ಯ ಎನ್ನುವ ಕಟ್ಟಿಗೆ ಮಾರುವವನು ಒಬ್ಬನಿದ್ದನು. ಅವನು ಪ್ರತಿದಿನವೂ ಅಡವಿಗೆ ಹೋಗಿ ಕಟ್ಟಿಗೆ ಕಡಿದು ಅವುಗಳನ್ನು ಮಾರಾಟ ಮಾಡಿಕೊಂಡು ಬಂದ ಹಣದಲ್ಲಿ ಜೀವನ ಪೋಷಿಸುತ್ತಿದ್ದನು. ಆದರೆ ಸುಬ್ಬಯ್ಯನಿಗೆ ಯಾವಾಗಲೂ ಒಂದು ಆಲೋಚನೆ ಇದ್ದಿತ್ತು. ಅಂದುಕೊಳ್ಳದ ಹಾಗೆ ಏನಾದರೂ ಕೂಡಿ ಬಂದು ರಾತ್ರಿಗೆ ರಾತ್ರಿಯೇ ಕೋಟೀಶ್ವರನಾಗುತ್ತೇನೆ ಎಂದು ನಿತ್ಯವೂ ಕನಸು ಕಾಣುತ್ತಿದ್ದನು. ಒಂದು ದಿನ ಸುಬ್ಬಯ್ಯ ಅಡವಿಯಲ್ಲಿ ಒಂದು ದೊಡ್ಡ ಮರವನ್ನು ಕಡಿಯಬೇಕು ಎಂದು ಅದರ ಮೇಲೆ ಹತ್ತಿದನು. ಆಗ ಆ ಮರ, ನನ್ನನ್ನು ಏಕೆ ಕಡಿತೀಯೋ? ನಿನಗೆ ಬೇಕಂದ್ರೆ ನಿಧಿ ಬಿಂದಿಗೆ ಕೊಡ್ತೇನೆ, ಅದನ್ನು ತೆಗೆದುಕೊಂಡು ಹೋಗಿ ಹಾಯಾಗಿ ಬದುಕು ಎಂದು ಹೇಳಿತು. ಆ ಮಾತನ್ನು ಕೇಳಿದ ಸುಬ್ಬಯ್ಯ ಆಶ್ಚರ್ಯದಿಂದ ಕೊಡಲಿಯನ್ನು ಕೆಳಗಿರಿಸಿ, ಏನು ನಿಧಿ ಬಿಂದಿಗೆಯಾ? ಎಲ್ಲಿದೆಯೋ ಹೇಳು ಎಂದು ಕೇಳಿದನು ಆಶೆಯಿಂದ. ನನ್ನ ಬುಡದಲ್ಲಿ ಅಗೆದರೆ ಆ ನಿಧಿ ಬಿಂದಿಗೆಗಳು ನಿನಗೆ ದೊರಕುತ್ತವೆ ಎಂದು ಹೇಳಿತು ಮರ. ಸುಬ್ಬಯ್ಯ ಗಬಗಬಾ ಎಂದು ಮರದಿಂದಿಳಿದು ಅದರ ಅಡಿಯಲ್ಲಿ ಅಗೆದನು. ಆಶ್ಚರ್ಯವಾಗಿ ಅಲ್ಲಿ 2 ನಿಧಿ ಬಿಂದಿಗೆಗಳು ಕಾಣಿಸಿತು. ಆ ಬಿಂದಿಗೆಗಳಲ್ಲಿ ಬಂಗಾರದ ನಾಣ್ಯಗಳು ಥಳಥಳ ಎಂದು ಹೊಳೆಯುತ್ತಿದ್ದವು. ಒಂದು ಬಿಂದಿಗೆ ತುಂಬಾ ನಾಣ್ಯಗಳಿದ್ದರೆ ಮತ್ತೊಂದು ಬಿಂದಿಗೆಯಲ್ಲಿ ಮುಕ್ಕಾಲು ಭಾಗವೇ ಇದ್ದಿತ್ತು. ಸುಬ್ಬಯ್ಯ ಅದನ್ನು ತೆಗೆದುಕೊಂಡು ಹೋಗುತ್ತಿದ್ದರೆ, ಓ ದೊಡ್ಡ ಮನುಷ್ಯ, 2ನೇ ಬಿಂದಿಗೆ ಪೂರ್ಣ ನಾಣ್ಯದಿಂದ ತುಂಬಿದ ನಂತರನೇ ಅದನ್ನು ಉಪಯೋಗಿಸಬೇಕು ಎಂದು ಮರ ಹೇಳಿತು. ಸರಿ ಎಂದು ಹೇಳಿ ಸುಬ್ಬಯ್ಯ ಬಿಂದಿಗೆಗಳನ್ನು ಭುಜದ ಮೇಲೆ ಎತ್ತಿಕೊಂಡು ಯಾರಿಗೂ ಕಾಣಿಸದಂತೆ ಜಾಗ್ರತೆಯಾಗಿ ಮನೆಗೆ ಸೇರಿಕೊಂಡನು. ಆ ನಿಧಿ ಬಿಂದಿಗೆಗಳು ಯಾರಿಗೂ ಕಾಣಿಸದಂತೆ ಅವುಗಳನ್ನು ರಹಸ್ಯವಾಗಿ ಬಚ್ಚಿಟ್ಟನು. ಆ ನಂತರ ಸುಬ್ಬಯ್ಯ ಆ ಮುಕ್ಕಾಲು ತುಂಬಿದ ಬಿಂದಿಗೆಯನ್ನು ಕೂಡ ಬಂಗಾರು ನಾಣ್ಯದಿಂದ ತುಂಬಿಸಲಿಕ್ಕೆ ಪ್ರಯತ್ನ ಮಾಡಲು ಪ್ರಾರಂಭಿಸಿದನು. ಆ ದಿನವೇ ಸುಬ್ಬಯ್ಯ ತನ್ನ ಮನೆಯಲ್ಲಿ ಇರುವ ಬೆಲೆ ಬಾಳುವ ವಸ್ತುಗಳನ್ನೆಲ್ಲ ಮಾರಿ ಬಂಗಾರದ ನಾಣ್ಯದ ಹಾಗೆ ಮಾಡಿಕೊಂಡು ಬಂದನು. ಆ ಬಂಗಾರದ ನಾಣ್ಯಗಳನ್ನು ತುಂಬದೇ ಇರುವ ಬಿಂದಿಗೆಗೆ ಹಾಕಿದನು. ಆದರೆ ಆ ಬಿಂದಿಗೆ ತುಂಬಲಿಲ್ಲ. ನಂತರ ಸುಬ್ಬಯ್ಯ ರಾತ್ರಿ ಹಗಲು ಅಡವಿಯಲ್ಲೇ ಇದ್ದು ಕಟ್ಟಿಗೆಯನ್ನು ಕಡಿಯುತ್ತಾ ಹೋದನು. ಅವುಗಳನ್ನು ಮಾರಾಟ ಮಾಡಿ ಬಂದ ದುಡ್ಡನ್ನೆಲ್ಲ ಬಂಗಾರದ ನಾಣ್ಯಗಳನ್ನಾಗಿ ಬದಲಾಯಿಸಿ ಆ ಬಿಂದಿಗೆಯಲ್ಲಿ ಹಾಕುತ್ತಿದ್ದನು. ಎಷ್ಟು ನಾಣ್ಯಗಳನ್ನು ಹಾಕಿದರೂ ಆ ಬಿಂದಿಗೆ ತುಂಬುತ್ತಲೇ ಇರಲಿಲ್ಲ. ಅನಂತರ ತನ್ನ 2 ಮಕ್ಕಳನ್ನೂ ಕೂಡ ಕರೆದುಕೊಂಡು ಹೋಗಿ ಕಟ್ಟಿಗೆ ಕಡಿದು ಮಾರಾಟ ಮಾಡಲು ಪ್ರಾರಂಭಿಸಿದನು. ಬಂದ ಹಣದಲ್ಲಿ ಮನೆಯ ಅಗತ್ಯಕ್ಕೆ ಎಷ್ಟು ಕಡಿಮೆ ಬೇಕೋ ಅಷ್ಟೇ ಉಪಯೋಗಿಸಿ ಮಿಕ್ಕಿದ್ದೆಲ್ಲ ಬಂಗಾರದ ನಾಣ್ಯಗಳನ್ನಾಗಿ ಬದಲಾಯಿಸಿ ಖಾಲಿ ಇದ್ದ ಬಿಂದಿಗೆಗೆ ಹಾಕಲಿಕ್ಕೆ ಶುರು ಮಾಡಿದನು. ಆದರೆ ಆ ಬಿಂದಿಗೆ ಮಾತ್ರ ತುಂಬಲೇ ಇಲ್ಲ. ಸುಬ್ಬಯ್ಯ ಕೂಡ ನಿದ್ದೆ ಆಹಾರ ಇಲ್ಲದೆ ಮೂಳೆಗಳ ಗೂಡಾಗಿ ತಯಾರಾದನು. ಬಹಳ ಅಲಸಿ ಹೋದನು. ಆ ವಿಧವಾಗಿ ಅವರ ಮನೆ ದೇಹ ಎಲ್ಲ ಬರಡಾದವು. ಮಾತ್ರ ಖಾಲಿ ಇದ್ದ ಬಿಂದಿಗೆ ತುಂಬಲೇ ಇಲ್ಲ. ಒಂದು ದಿನ ಸುಬ್ಬಯ್ಯ ಮಕ್ಕಳು ಜೊತೆ ಸೇರಿ ಕಟ್ಟಿಗೆ ಹೊಡೆಯುತ್ತಾ ಇರುವಾಗ ಆ ದಾರಿಯಲ್ಲಿ ಹೋಗುತ್ತಿದ್ದ ಒಬ್ಬ ಮುನೀಶ್ವರ ಕಾಣಿಸಿದನು. ಪ್ರಾಣವನ್ನೆಲ್ಲ ಕಣ್ಣಲ್ಲಿ ಇರಿಸಿ ನಿದ್ರಾಹಾರ ಇಲ್ಲದೆ ನಡೆಯುತ್ತಿದ್ದ ಸುಬ್ಬಯ್ಯನನ್ನು ನೋಡಿ ಆ ಮುನೀಶ್ವರ ಸುಬ್ಬಯ್ಯನ ಮಕ್ಕಳ ಹತ್ತಿರ, ಮಕ್ಕಳೇ, ಇಷ್ಟು ಬಲಹೀನವಾಗಿ ಇರುವ ನಿಮ್ಮ ತಂದೆಯನ್ನು ಕಟ್ಟಿಗೆ ಹೊಡೆಯಲು ಯಾಕೆ ಕರ್ಕೊಂಡು ಬಂದ್ರಿ? ನೀವು ಬಂದಿದ್ದರೆ ಸರಿ ಹೋಗುತ್ತಿತ್ತಲ್ಲ. ಅವರನ್ನು ಕಷ್ಟಪಡಿಸುವುದು ಏನಕ್ಕೆ ಎಂದು ಸಮಾಧಾನವಾಗಿ ಕೇಳಿದನು. ಆಗ ಸುಬ್ಬಯ್ಯನ ಮಕ್ಕಳು ಮುನೀಶ್ವರನಿಗೆ ನಿಧಿ ಬಿಂದಿಗೆಯ ಬಗ್ಗೆ ಎಲ್ಲವೂ ಹೇಳಿದರು. ಆಗ ಮುನೀಶ್ವರನು ಮುಖವನ್ನು ಮೇಲೆತ್ತಿ ನೋಡಿ, ಅರೇ, ಏನು ನೀವು ಹೇಳಿದ ಮರದ ಮೇಲೆ ದುರಾಶೆ ಪಿಸಾಚಿ ಇದ್ದಿತ್ತು. ಆ ದುರಾಶೆ ಪಿಸಾಚಿ ನಿಮ್ಮ ತಂದೆಯನ್ನು ತಪ್ಪು ದಾರಿ ಹಿಡಿಸಿದೆ. ಅದರ ಮಾಯೆಯಲ್ಲಿ ಬಿದ್ದು ನೀವೆಲ್ಲ ಇರುವುದನ್ನೆಲ್ಲ ಕಳೆದುಕೊಂಡಿರಿ. ನಿಮ್ಮ ಹತ್ತಿರವಿದ್ದ ನಿಧಿ ಬಿಂದಿಗೆ ಯಾವತ್ತಿಗೂ ತುಂಬುವುದಿಲ್ಲ. ಈ ಮಧ್ಯೆ ನೀವು ಸರ್ವನಾಶನವಾಗುತ್ತೀರಾ ಎಂದು ಹೇಳಿದನು ಮುನೀಶ್ವರ. ಸ್ವಾಮಿ, ನಮ್ಮ ತಂದೆ ತಿಳಿಯದೆ ದುರಾಸೆ ಪಿಶಾಚಿಯ ಬಲೆಯಲ್ಲಿ ಸಿಕ್ಕಿಬಿದ್ದಿದ್ದಾರೆ. ನೀವು ದಯಮಾಡಿ ಆ ಪಿಶಾಚಿಯಿಂದ ಮುಕ್ತಿ ಕೊಡಿಸಿ ಎಂದು ಪ್ರಾರ್ಥಿಸಿದರು ಸುಬ್ಬಯ್ಯನ ಮಕ್ಕಳು. ಮಕ್ಕಳೇ, ಅದು ಅಂತಹ ಕಷ್ಟವಾದ ವಿಷಯವೇನೂ ಅಲ್ಲ. ನೀವು ಆ ಮರದ ಹತ್ತಿರ ಹೋಗಿ, ನೀವು ಕೊಟ್ಟ ನಿಧಿಯ ಬಿಂದಿಗೆ ನಮಗೆ ಬೇಡ, ಅದನ್ನು ನೀನೇ ಇಟ್ಟುಕೋ ಎಂದು ನಿಧಿ ಬಿಂದಿಗೆಗಳನ್ನು ವಾಪಸ್ಸು ಕೊಡಿ ಎಂದು ಸಲಹೆ ಕೊಟ್ಟು ಮುನೀಶ್ವರ ತನ್ನ ದಾರಿಯಲ್ಲಿ ಹೊರಟು ಹೋದನು. ಅದನ್ನು ಕೇಳಿದ ಸುಬ್ಬಯ್ಯನಿಗೆ ಒಂದು ಕಡೆ ನಿಧಿ ಬಿಂದಿಗೆ ಬಗ್ಗೆ ಮನಸ್ಸು ಒಪ್ಪಲಿಲ್ಲ. ಆದರೆ ಸುಬ್ಬಯ್ಯನ ಮಕ್ಕಳು, ನಾವು ಸರ್ವನಾಶನವಾಗಿ ಹೋಗುತ್ತೇವೆ ಎಂದು ಮುನೀಶ್ವರ ಹೇಳಿದ್ದರಲ್ಲವಾ, ನಿಧಿ ಬಿಂದಿಗೆ ವಾಪಸ್ಸು ಕೊಡಬೇಕಾದದ್ದೇ ಎಂದು ಗಟ್ಟಿಯಾಗಿ ಹೇಳಿದರು. ಆಗ ಸುಬ್ಬಯ್ಯ ನಿಧಿ ಬಿಂದಿಗೆ ತೆಗೆದುಕೊಂಡು ಮರದ ಹತ್ತಿರ ಹೋದನು. ನೀನು ಕೊಟ್ಟ ನಿಧಿ ಬಿಂದಿಗೆ ನಮಗೆ ಅಗತ್ಯವಿಲ್ಲ, ಅದನ್ನು ನೀನೇ ತೆಗೆದುಕೋ ಎಂದು ಗಟ್ಟಿಯಾಗಿ ಅರಚಿದನು. ಆಗ ಆ ಮರ ವಿಕಟಾಟ್ಟಹಾಸ ಮಾಡಿತು. ಆ ನಗುವನ್ನು ಗಮನಿಸದೆ
ತಿರುಗಿ ತನ್ನ ಮನೆ ಕಡೆಗೆ ಹೊರಟು ಹೋದನು ಸುಬ್ಬಯ್ಯ. ಆ ನಂತರ ಸುಬ್ಬಯ್ಯ ತನ್ನ ಮಕ್ಕಳ ಜೊತೆ ಸೇರಿ ಕಷ್ಟಪಟ್ಟು ಸಂಪಾದಿಸುತ್ತಾ ಹಾಯಾಗಿ ಜೀವಿಸಿದನು. ರಾತ್ರಿ ವೇಳೆ ದೆವ್ವ ಮೊದಲನೇ ಭಾಗದಲ್ಲಿ ಮಧುನ ದೆವ್ವ ಸಾಯಿಸ್ಬಿಟ್ಟು ಆತನ ಶರೀರಕ್ಕೆ ಪ್ರವೇಶಿಸ್ತಾಳೆ. ಆ ನಂತರ ಏನ್ ನಡೀತೋ ಈ ಭಾಗದಲ್ಲಿ ತಿಳ್ಕೊಳ್ಳೋಣ. ಆ ದಿನ ರಾತ್ರಿ ಸಮಯ ಮಧು, ಅವರಮ್ಮ, ಅಪ್ಪ, ತಂಗಿ 3 ಜನ ನಿದ್ದೆ ಮಾಡ್ತಾ ಇದ್ದಾರೆ. ಆಗ ಮಧು ಶರೀರದಿಂದ ದೆವ್ವ ಹೊರಗಡೆಗೆ ಬಂದು ಈ ಮನೆಯಲ್ಲಿ ಮೊತ್ತವಾಗಿ ಎಷ್ಟು ಮಂದಿ ಇದ್ದಾರೋ ನಾನು ತಿಳ್ಕೊಳ್ಬೇಕು ಅಂದ್ಕೊಂಡು ಅವರು ನಿದ್ದೆ ಮಾಡ್ತಿರೋ ರೂಮ್ಗೆ ಹೋಗುತ್ತೆ. ಅಲ್ಲಿ ಆ ಮನೆಯಲ್ಲಿ ಇವನಲ್ಲದೆ ಮತ್ತೊಂದು 3 ಇದಾರೇನೋ, ಅಂದರೆ ಇವ್ರನ್ನ ದಿನಕ್ಕೆ 3 ಜನ ಅಂತ 3 ಹೊತ್ತಿಗೂ ಸಾಯಿಸ್ಬಿಟ್ಟು ನಂತರ ಇಲ್ಲಿಂದ ಹೊರಟೋಗಬಹುದು ಅನ್ಕೊಳ್ಳುತ್ತಾ ಮತ್ತೆ ಹೋಗಿ ಮಧು ಶರೀರಕ್ಕೆ ಪ್ರವೇಶ ಮಾಡುತ್ತೆ. ಮರುದಿನ ಬೆಳಿಗ್ಗೆ ಮಧು ತಾಯಿ ಆ ರೂಮ್ಗೆ ಹೋಗಿ ಮಧುನ ನಿದ್ದೆ ಎಬ್ಸೋಕೆ ಪ್ರಯತ್ನ ಮಾಡ್ತಾ ಇರ್ತಾಳೆ. ಮಧು ಎದ್ದೇಳೋ, ಯಾವತ್ತೂ ಇಳ್ದಿರೋದು ಈ ದಿನ ಇಷ್ಟು ಗಂಟೆ ಆದ್ರೂ ಮಲ್ಕೊಂಡೇ ಇದೆಯಾ, ಎದ್ದೇಳು, ಟೈಮ್ 9 ಆಯ್ತು ಅಂತ ನಿದ್ದೆ ಎಬ್ಬಿಸ್ತಾ ಇರ್ತಾಳೆ. ಆಗ ಮಧು ನಿದ್ದೆ ಎದ್ದು ನೋಡ್ತಾ ಇರ್ತಾನೆ. ಆತನ ಮುಖ ಎಲ್ಲ ನೀಲಿ ಬಣ್ಣಕ್ಕೆ ಬದಲಾಗಿ ಇರುತ್ತೆ. ಆತನು ಅವ್ರ ಕಡೆ ತುಂಬಾ ಕೋಪವಾಗಿ ನೋಡ್ತಾ ಇರ್ತಾನೆ. ಹೇ ಮಧು, ಏನು ಹಾಗೆ ನೋಡ್ತಾ ಇದ್ಯಾ? ನಿನ್ ಮುಖ ಎಲ್ಲ ಏನ್ ಹಾಗಿದೆ? ಏನ್ರಿ ಒಂದು ಬಾರಿ ಇಲ್ಲಿಗೆ ಬನ್ನಿ ಅಂತ ಅವಳ ಗಂಡನ ಕರೀತಿದ್ದಾಗ ಮಧು ಹಾಸಿಗೆ ಮೇಲಿಂದ ಎದ್ದು ಆಕೆಯ ಕತ್ತು ಹಿಡ್ಕೊಂಡು, ಈಗ ಏನ್ ಮುಳುಗೋಯ್ತು ಅಂತ ಅವ್ರನ್ನ ಕರೀತಿದ್ಯಾ? ಈಗ ನನಗೆ ತುಂಬಾ ಹಸಿವಾಗಿದೆ, ನಿನ್ ಪ್ರಾಣ ತೆಗೆದು ನನ್ನ ಹಸಿವು ತೀರ್ಸ್ಕೊಳ್ತೀನಿ. ಏನಾಯ್ತು ಮಧು ನಿನಗೆ? ಏನ್ರಿ ಮಧು, ಬಿಡೋ ಅಂತ ಕೂಗಾಡ್ತಾಳೆ. ಆಗ್ಲೇ ಅಲ್ಲಿಗೆ ಮಧು ತಂಗಿಯಾದ ಸೀಮಾ ಬಂದ್ಲು. ಲೇ ಅಣ್ಣ, ಏನಾಯ್ತು ನಿಂಗೆ? ಯಾಕೆ ಅಮ್ಮನ ಹಾಗೆ ಹಿಡ್ಕೊಂಡೆ? ಬಿಡು ಅಂತ ಆತನ ಹೊಡಿತಾ ಇರ್ತಾಳೆ. ಆಗ ಆತನಿಗೆ ತುಂಬಾ ಕೋಪ ಬಂದು ಸೀಮಾನ ಒಂದು ಕೈಯಿಂದ ಹೊಡೆದು ಬಿಡ್ತಾನೆ. ಸೀಮಾ ತುಂಬಾ ದೂರವಾಗಿ ಹೋಗಿ ಗೋಡೆಗೆ ತಗಲಿ ದೂರ ಬಿದ್ದೋಗ್ತಾಳೆ. ಆಗ ಮಧು ಶರೀರದಲ್ಲಿ ದೆವ್ವ ಹೊರಗಡೆ ಬರುತ್ತೆ. ಮಧು ಶರೀರ ಹೊರಗಡೆ ಬಿದ್ದೋಗುತ್ತೆ. ಅದನ್ನ ನೋಡಿದ ತಾಯಿ ತುಂಬಾ ಗಾಬರಿ ಆಗೋಗಿ ಹಾಗೆ ನೋಡ್ತಾ ಇರ್ತಾಳೆ. ಆ ದೆವ್ವ ಸೀಮಾ ಹತ್ರಕ್ಕೆ ಹೋಗಿ, ಯಾರನ್ಕೊಂಡು ನನ್ನ ಮೇಲೆ ಕೈ ಹಾಕ್ತಿದ್ಯಾ? ನನಗೆ ಕೋಪ ತರಿಸಿದ್ಯಾ? ಇನ್ನ ನಾನು ನಿನ್ನ ಬಿಡಲ್ಲ ಅಂತ ಆಕೆರ ಹಿಡ್ಕೊಂಡು ಸಾಯಿಸ್ಬಿಡತ್ತೆ. ಆ ದೃಶ್ಯವನ್ನು ನೋಡ್ತಿದ್ದ ತಾಯಿ, ಅಯ್ಯೋ ಭಗವಂತ, ಏನಾಯ್ತು ನನ್ನ ಮಧುಗೆ? ಅಸಲಿಗೆ ಈ ದೆವ್ವ ಯಾರು? ನನ್ನ ಮಕ್ಕಳಿಬ್ರು ಹೊಟ್ಟೆಲಿಟ್ಕೊಳ್ತು. ನಿನಗೆ ನನ್ನ ಮಕ್ಕಳೇ ಬೇಕಿತ್ತಾ ಅಂತ ದೊಡ್ಡದಾಗಿ ಬೈಯುತ್ತಾ ಆ ದೆವ್ವವನ್ನ ಬೈತಾ ಇರುತ್ತೆ. ಆ ದೆವ್ವ ತುಂಬಾ ಕೋಪವಾಗಿ ಆ ಕಡೆ ಈ ಕಡೆ ನೋಡುತ್ತಾ, ಏನೇ ಮುದುಕಿ, ತುಂಬಾ ಮಾತಾಡ್ತಿದ್ಯಾ? ನಿನ್ನನ್ನು ಸಾಯಿಸ್ಬೇಕಂತ ಇದೆ, ಆದ್ರೆ ನಿನ್ನ ಒಂದೇ ಸಲ ಸಾಯಿಸ್ಬಿಟ್ರೆ ನನಗೆ ಮಜಾ ಇರಲ್ಲ ಅಂತ ಆಕೆನ ಗಾಳಿಗೆ ಹಾರಿಸಿ ಆ ಕಡೆ ಈ ಕಡೆ ಬಿಸಾಕ್ತಾ ಇರುತ್ತೆ. ಆಗ ಆಕೆ ಕಾಪಾಡಿ ಅಂತ ಜೋರಾಗಿ ಕಿರ್ಚ್ತಾಳೆ. ಆ ಕೂಗು ಕೇಳಿದ ಆತ, ಏನು ಆಗ್ಲಿಂದ ಏನೋ ಶಬ್ದಗಳು ಬರ್ತಿವೆ, ನನಗೆ ಈ ಕಿವುಡು ಇಲ್ದಿದ್ರೆ ಚೆನ್ನಾಗಿರ್ತಿತ್ತು. ಅದು ಇಷ್ಟು ಜೋರಾಗಿ ನನ್ನ ಹೆಂಡತಿ ಕರೀತಾ ಇದ್ದ ಹಾಗಿದೆ. ಇರೇ ಬರ್ತಿದ್ದೀನಿ, ಏನಷ್ಟು ಕೊಂಪೆ ಮುಳುಗೋಯ್ತು ಅಂತ ಅಲ್ಲಿಗೆ ಹೋದ. ಅಲ್ಲಿ ಆ ದೆವ್ವ ಆತನ ಹೆಂಡತಿನ ಆ ಕಡೆ ಈ ಕಡೆ ಗಾಳಿಗೆ ಹಾರಿಸೋದು ನೋಡಿ ಆಶ್ಚರ್ಯಪಟ್ಟು, ದೆವ್ವ ಯಾರಾದ್ರೂ ನಮ್ಮನ್ನ ಕಾಪಾಡಿ, ಸುತ್ತಮುತ್ತಲಿನವರು ಯಾರಾದ್ರೂ ಇದ್ರೆ ನಮ್ಮನ್ನ ಕಾಪಾಡ್ರಿ, ನಮ್ಮ ಮನೆಗೆ ಒಂದು ಪಿಶಾಚಿ ಬಂತು, ಯಾರಾದ್ರೂ ನಮ್ಮನ್ನ ಕಾಪಾಡ್ರಿ ಅಂತ ದೊಡ್ಡದಾಗಿ ಕರಿತಾ ಇರ್ತಾನೆ. ಆಗ ಆ ದೆವ್ವ ಆತನ ಬಾಯೊಳಗೆ ಕತ್ತಿಯನ್ನ ಬಿಸಾಕುತ್ತೆ. ಆ ಕತ್ತಿ ತಗ್ಲಿ ಆತನ ಅಲ್ಲಿಗಲ್ಲೇ ಮರಣಿಸ್ತಾನೆ. ಆಗ ದೆವ್ವ ಆತನ ಗಾಳಿಯಲ್ಲಿ ಹಾರಿಸೋದು ನಿಲ್ಸಿ, ನಿನ್ ಗಂಡ ಮಕ್ಕಳು ಎಲ್ರೂ ಸತ್ ಹೋದ್ರು, ಇನ್ನ ನೀನಿದ್ದು ಏನ್ ಮಾಡ್ತೀಯ? ನೀನು ಸಹ ಅವರ ಹತ್ರ ಹೊರಟೋಗು ಅಂತ ಆಕೆನೂ ಸಹ ಸಾಯಿಸ್ಬಿಡುತ್ತೆ. ಅಯ್ಯೋ, ಎಷ್ಟು ದೊಡ್ಡ ತಪ್ಪಾಗೋಯ್ತು. ನಾನೀ 3 3 ದಿನ 3 ಹೊತ್ತು ತಿನ್ನೋಣ ಅನ್ಕೊಂಡಿದ್ದೆ. ಆ ನಂತರ ಕೊನೆಗೆ ಮಿಕ್ಕಿದ್ದ ಮಧುನ ಸಹ ತಿನ್ಬಿಡೋಣ ಅನ್ಕೊಂಡೆ. ಆದ್ರೆ ನಾನು ಅನ್ಕೊಂಡಿದ್ದೆಲ್ಲ ತಲೆ ಕೆಳಗಾಗೋಯ್ತು. ಎಲ್ಲರೂ ಅನ್ಯಾಯವಾಗಿ ನನ್ನ ಕೈಯಲ್ಲಿ ಸತ್ರು. ಆದ್ರೂ ಏನೂ ಪರವಾಗಿಲ್ಲ, 4 ಶವವನ್ನ 4 ದಿನಗಳವರೆಗೂ ತಿನ್ಬೋದು. 4 ದಿನ ನನ್ನ ಹಸಿವು ತೀರ್ಸ್ಕೊಳ್ಬಹುದು. ಆ ಮನೆ ಪೂರ್ತಿ ಆ ಕಡೆ ಈ ಕಡೆ ನೋಡ್ತಾಳೆ. ಆಗ ಅವಳ ಮನಸ್ಸಲ್ಲಿ ಅವಳು ನೋಡೋಕೆ ಈ ಮನೆ ತುಂಬಾ ಸುಂದರವಾಗಿ ದೊಡ್ಡದಾಗಿದೆ, ನಾನು ಎಲ್ಲಿಗೋ ಯಾಕೆ ಹೋಗ್ಬೇಕು, ಈ ಮನೇಲೆ ಹಾಯಾಗಿ ನಿವಾಸ ಮಾಡಬಹುದು ಅಂತ ಅಲ್ಲಿರೋ ಲೈಟ್ಗಳನ್ನೆಲ್ಲ ಹೊಡೆದು ಹಾಕುತ್ತೆ.
ತಕ್ಷಣ ಮನೆಯೆಲ್ಲ ಕತ್ಲಾಗಿ ಬದಲಾಗಿ ಬಿಡುತ್ತೆ. ಬಾಗಿಲುಗಳು ಕಿಟಕಿಗಳು ಆ ದೆವ್ವ ಒಂದೇ ಬಾರಿಗೆ ಅದರ ಮಾಯಾಶಕ್ತಿಗಳಿಂದ ಮುಚ್ಚಿಬಿಡುತ್ತೆ. ಹೊರಗಿನವರು ಯಾರು ಬರ್ದಿರಾ ಆ ಮನೆಗೆ ಬೀಗ ಹಾಕುತ್ತೆ. ಈ ಕತ್ತಲ ಭವನದಲ್ಲಿ ನನಗೆ ಮಾತ್ರನೇ ಸ್ಥಾನ. ನಾನು ಇಲ್ಲೇ ಇದ್ದೋಗ್ತೀನಿ ಹ ಹ ಹ ಹ ಹ ಅಂತ ಆ ಮನೇಲೇ ಇದ್ದೋಗ್ತಾಳೆ.